ಸಾರಂಗಪಾಣಿ ಜಾತಕಂ ಅಮೆಜಾನ್ ಪ್ರೈಮ್ ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮ್ ಆಗ್ತಿರುವಂತ ಈ ಮೂವಿನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ OTT ಅಲ್ಲಿ ಅವೈಲೇಬಲ್ ಇರೋದ್ರಿಂದ ಒಂದ್ಸಲ ಟೈಮ್ ಪಾಸ್ಗೋಸ್ಕರ ಟ್ರೈ ಮಾಡಬಹುದು. ಈ ಮೂವಿ ರಾಮ್ ಕಾಮ್ ಜೋನರ್ ಅಲ್ಲಿ ಇದ್ದು ಬಹುತೇಕ ಸಿಚುಯೇಷನಲ್ ಕಾಮಿಡಿನೇ ಇರುತ್ತೆ. ಈ ಮೂವಿ ನಿಮ್ಮನ್ನ ಹೊಟ್ಟೆ ಹುಣ್ಣಾಗೋ ತರ ನಗಿಸದೇ ಇದ್ರೂ ಕೂಡ ಅಲ್ಲಲ್ಲಿ ಸ್ವಲ್ಪ ಮಟ್ಟಿಗೆ ನಗು ಅಂತೂ ತರಿಸುತ್ತೆ. ಇನ್ನು ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಸಾರಂಗಪಾಣಿ ಮತ್ತು ಮೈಥಿಲಿ ಇವರಿಬ್ರು ಒಂದೇ ಹತ್ರ ಕೆಲಸ ಮಾಡ್ತಿರ್ತಾರೆ. ಇವರಿಬ್ಬರಿಗೂ ಮದ್ವೆ ಕೂಡ ಫಿಕ್ಸ್ ಆಗಿರುತ್ತೆ. ನಮ್ಮ ಸಾರಂಗಪಾಣಿಗೆ ಸಿನಿಮಾದ ಟೈಟಲ್ ಅಲ್ಲಿರುವಂತೆ ಜಾತಕದಲ್ಲಿ ಸಿಕ್ಕಾಪಟ್ಟೆ ನಂಬಿಕೆ. ಹೀಗಿರ್ಬೇಕಾದ್ರೆ ಒಂದಿನ ಇವನು ಜಿಗೇಶ್ವರ್ ಅನ್ನೋ ಒಬ್ಬ ಜ್ಯೋತಿಷಿನ ಒಂದು ಪಬ್ ಅಲ್ಲಿ ಮೀಟ್ ಆಗ್ತಾನೆ. ಆ ಜ್ಯೋತಿಷಿ ಸಾರಂಗಪಾಣಿಯ ಲೈಫ್ ಅಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾನೆ. ಆ ಪ್ರಾಬ್ಲಮ್ ಅನ್ನ ನಮ್ಮ ಸಾರಂಗಪಾಣಿ ಮದುವೆಗೂ ಮುಂಚೆ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಹರಸಾಹಸ ಪಡ್ತಾನೆ ಅನ್ನೋದೇ ಸಿನಿಮಾದ ಒಂದ್ಲೈನ್ ಸ್ಟೋರಿ. ಸಿನಿಮಾದ ಪ್ಲಾಟ್ ಲೈನ್ ಇಂಟ್ರೆಸ್ಟಿಂಗ್ ಆಗಿದ್ರು ಕೂಡ ಅದನ್ನ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ನಿರ್ದೇಶಕರು ಎಡವಿದ್ದಾರೆ. ಸಿನಿಮಾದಲ್ಲಿ ಕಾಮಿಡಿ ಸೀನ್ ಗಳನ್ನ ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಬರ್ಕೊಳ್ಬಹುದಾಗಿತ್ತು. ಸಿನಿಮಾದ ಕ್ಲೈಮ್ಯಾಕ್ಸ್ ಒಂದು ಹೋಟೆಲ್ ಅಲ್ಲಿ ತುಂಬಾ ಹೊತ್ತು ನಡೆಯುತ್ತೆ. ನಿರ್ದೇಶಕರು ಈ ಪೋರ್ಷನ್ ಅಲ್ಲಿ ಪ್ರೇಕ್ಷಕರನ್ನ ನಗಿಸೋದಕ್ಕೆ ತುಂಬಾನೇ ಟ್ರೈ ಮಾಡಿದ್ದಾರೆ, ಆದ್ರೆ ಅದು ವರ್ಕೌಟ್ ಆಗ್ಲಿಲ್ಲ. ಸಿನಿಮಾದಲ್ಲಿ ವಿಲನ್ ಒಬ್ಬ ವ್ಯಕ್ತಿನ ಸಾಯಿಸೋದಕ್ಕೆ ತನ್ನ ಹತ್ರನೇ ಸಾಕಷ್ಟು ಆಪ್ಷನ್ಸ್ ಇದ್ರೂ ಕೂಡ ಯಾಕೆ ಹೀರೋ ಮೇಲೆನೆ ಡಿಪೆಂಡ್ ಆಗಿರ್ತಾನೆ ಅನ್ನೋ ಪ್ರಶ್ನೆ ಕಾಡುತ್ತೆ. ಇಲ್ಲಿ ವೆನ್ನೆಲ ಕಿಶೋರ್ ಹಾಗೂ ವೈವಾ ಹರ್ಷದ್ ಅಂತ ಅದ್ಭುತ ಕಾಮಿಡಿಯನ್ಸ್ ಇದ್ದು ಅವರು ಕೂಡ ನಮ್ಮನ್ನ ನಗಿಸೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ವೆನ್ನೆಲ ಕಿಶೋರ್ ಅವರಂತೂ ಸಿನಿಮಾದುದ್ದಕ್ಕೂ ಹೀರೋ ಜೊತೆನೆ ಇದ್ದು ಅಲ್ಲಲ್ಲಿ ನಮ್ಮನ್ನ ನಗಿಸ್ತಾರೆ. ಪ್ರಿಯದರ್ಶಿ ಅವರು ಒಳ್ಳೆ ಆಕ್ಟರ್, ಆದ್ರೆ ಈ ಸಿನಿಮಾದಲ್ಲಿ ಅವರು ಅವಶ್ಯಕತೆಗಿಂತ ಹೆಚ್ಚಿನ ಎಕ್ಸ್ಪ್ರೆಷನ್ಸ್ ನೇ ಕೊಟ್ಬಿಟ್ಟಿದ್ದಾರೆ. ಅವರ ಆಕ್ಟಿಂಗ್ ಕೂಡ. ಡೈರೆಕ್ಟರ್ ಮೋಹನ್ ಕೃಷ್ಣ ಇಂದ್ರಗಂಟಿ ಅವರು ತೆಲುಗಿನಲ್ಲಿ ಒಂದೆರಡು ಒಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ, ಆದ್ರೆ ಈ ಸಿನಿಮಾ ನೋಡಿದ್ಮೇಲೆ ಅವ್ರು ಇನ್ನೂ ಅಪ್ಡೇಟ್ ಆಗ್ಬೇಕು ಅಂತ ಅನ್ಸುತ್ತೆ. ವಿವೇಕ್ ಸಾಗರ್ ಅವರ BGM ಚೆನ್ನಾಗಿದೆ. ಸಿನಿಮಾದಲ್ಲಿ ಸಾಕಷ್ಟು ಹಿರಿಯ ಕಲಾವಿದರ ದಂಡೆ ಇದೆ. ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಮೊದಲೇ ಹೇಳಿದ ಹಾಗೆ ಈ ಸಿನಿಮಾ OTT ಅಲ್ಲಿ ಅದರಲ್ಲೂ ಕನ್ನಡದಲ್ಲಿ ಇರೋದ್ರಿಂದ ಒಂದ್ಸಲ ಟ್ರೈ ಮಾಡಬಹುದು. ಮೂವಿಯಲ್ಲಿ ಯಾವುದೇ ರೀತಿ ಅಡಲ್ಟ್ ಕಂಟೆಂಟ್ ಇರಲ್ಲ, ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಸೊ ಇದಾಗಿರುತ್ತೆ ಸಾರಂಗಪಾಣಿ ಜಾತಕಂ ಈ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.